ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಆದರೆ ತಪ್ಪಿದೆ. ಇದು ನಿಮಗೆ ಮಾಡಿರ್ತಕ್ಕಂಥ ಅವಮಾನನ ಅಂತ? ಬರೀ ಸಚಿವ ಸ್ಥಾನಕ್ಕೆ ಒಂದಕ್ಕಾಗಿ ನಾನು ಈ ತೀರ್ಮಾನ ಮಾಡಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅನಿವಾರ್ಯವಾಗಿ ನನಗೆ ಈ ಡಿಸಿಷನ್ ತಗೊಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಆ ತೀರ್ಮಾನ ತಗೊಂಡಿದ್ದೀನಿ. ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ. ನಿಮ್ಮ ರಾಜೀನಾಮೆ ಅಂಗೀಕಾರ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ, ಅಥವಾ ಪಕ್ಷದ ನಾಯಕರುಗಳು ಮಾತನಾಡಿದ್ರೆ ರಾಜೀನಾಮೆಯನ್ನು ಹಿಂಪಡಿತೀರಾ? ನಾನು ಒಂದು ಸಲ ಹೆಜ್ಜೆ ಮುಂದಿಟ್ಟೆ ಅಂದರೆ ಐ ನೆವರ್ ಕಮ್ ಬ್ಯಾಕ್. ನೀವು ನನ್ನ ಇತಿಹಾಸವನ್ನು ಗಮನಿಸಬಹುದು. ನಾವೆಲ್ಲ 4 ದಶಕಗಳ ಪ್ರಬುದ್ಧ ರಾಜಕಾರಣ ಮಾಡಿದ್ದೀವಿ. ಒನ್ಸ್ ವಿ ಹ್ಯಾವ್ ಟೇಕನ್ ಡಿಸಿಷನ್, ಇಟ್ಸ್ ಅಲ್ಟಿಮೇಟ್, ಇಟ್ ಇಸ್ ಫೈನಲ್. ಈಗ ನಿಮ್ಮ ಜೊತೆಗಿರ್ತಕ್ಕಂಥ ಬೆಂಬಲಿಗರಾಗಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಡೆ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮಗೆ ಸಚಿವ ಸ್ಥಾನ ತಪ್ಪಲಿಕ್ಕೆ MB ಪಾಟೀಲ್ ಅವರೇ ನೇರ ಕಾರಣ ಅನ್ನೋ ಒಂದು ಆರೋಪ ಮಾಡ್ತಾ ಇರುವಂಥದ್ದು ಸರ್. ಅದು ನಿನ್ನಿದಲ್ಲ, ಅದು ಮೊದಲಿಂದ ಬಂದದ ನಮಗೆ. ಅವರಿಗೆ ಅದು ನಡೀದೆ, ಅದೇನು ಹೊಸದೇನಲ್ಲ. ಅದು ಅದ್ರ ಪಾರ್ಟಿ ಡಿಸಿಷನ್ ತೊಗೋಬೇಕಾಯ್ತಲ್ಲ. MB ಪಾಟೀಲ್ ಏನಾರು ಹೇಳಿ, ಪಾರ್ಟಿ ನಾಯಕತ್ವ ವಿಚಾರ ಮಾಡಬೇಕಾಯ್ತಲ್ಲ, ಯಾರು ಏನು ಅನ್ನೋದನ್ನು. ತಾವು ಸರಳ ಸಜ್ಜನಿಕೆಯ ರಾಜಕಾರಣಿ. ತಮಗೆ ಈ ಹಿಂದೆನೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆ ಭರವಸೆಯನ್ನು ಕೊಟ್ಟಿದ್ರು. ಕೊಟ್ಟ ಭರವಸೆಯನ್ನು, ಕೊಟ್ಟ ಮಾತನ್ನು ತಪ್ಪಿದ್ರಾ ಅಂತ? 100ಕ್ಕೆ 100ರಷ್ಟು. ಅದಕ್ಕಾಗಿಯೇ ನಾನು ಅನಿವಾರ್ಯವಾಗಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ತಮ್ಮ ಶಾಸಕ ಸ್ಥಾನಕ್ಕೆ ಮಾತ್ರ ರಾಜೀನಾಮೆನ, ಅಥವಾ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬೇರೆ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತೀರಾ ರಾಜಕೀಯವಾಗಿ? ನಾನು ಇವತ್ತು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷನಾಗ ಮುಂದುವರಿಬೇಕು, ಬೇರೆ ಪಕ್ಷಕ್ಕೆ ಹೋಗಬೇಕು, ಅಥವಾ ರಾಜಕೀಯ ನಿವೃತ್ತಿ ತೊಗೋಬೇಕು ಅನ್ನೋದನ್ನು ನನ್ನ ಜನರು ಏನು ಹೇಳ್ತಾರೆ ಆ ರೀತಿ ತೀರ್ಮಾನ ಮಾಡ್ತೀನಿ. ಇಂಡಿ ಕ್ಷೇತ್ರದ ಜನರ ಸ್ವಾಭಿಮಾನದ ಪ್ರಶ್ನೆನಾ ಇದು? ಬರೀ ಇಂಡಿ ಕ್ಷೇತ್ರ ಒಂದೇ ಅಲ್ಲ, ನಾನು ಎಡಬಲ್ಲ ಕಾನ್ಸ್ಟಿಟ್ಯೂನ್ಸಿ ಒಳಗೂ ಸಹಿತ ನನ್ನದೇ ಆದಂಥ ದೊಡ್ಡ ಹಿತೈಷಿ ಬಳಗದ. ಆ ಜಿಲ್ಲೆ 40 ವರ್ಷ ರಾಜಕಾರಣ ಮಾಡಿದ್ದೀನಿ. ಪಕ್ಕದ ಜಿಲ್ಲೆಗಳಿಗೂ ನಂದು ಹಿತೈಷಿ ಬಳಗಿದೆ. ಅವರೆಲ್ಲರ ಅಭಿಪ್ರಾಯ ತೊಗೊಂಡು ಒಂದು ತೀರ್ಮಾನಕ್ಕೆ ಬರ್ತೀನಿ ನಾನು. ಒಂದು ವೇಳೆ ಹೈಕಮಾಂಡ್ ನಾಯಕರುಗಳಾಗಿರ್ಬೋದು, ರಾಜ್ಯ ನಾಯಕರುಗಳು ಸಚಿವ ಸ್ಥಾನದ ಜೊತೆಗೆ ಪರ್ಯಾಯವಾಗಿ ಏನಾದರೂ ಸ್ಥಾನಮಾನಗಳನ್ನು ಕೊಡ್ತೀನಿ ಅಂದರೆ ಒಪ್ಕೋತೀರಾ? ಯಾವ ಕಾಲಕ್ಕೂ ಒಪ್ಪಂಗಿಲ್ಲ. ನಾನು ಶಾಸಕ ಸ್ಥಾನ ಬಿಟ್ಟು ಬಿಡೋಕೆ ಅದಕ್ಕೆ ಯಾಕೆ ಒಪ್ಪಬೇಕು? ಯಾವ ಕಾಲಕ್ಕೂ. ಇದಿಷ್ಟು ಯಶವಂತರಾಯಗೌಡ ಪಾಟೀಲ್ ಅವರ ಮಾತುಗಳು. ನಾನು ಇಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಲ್ಲ. ಶಾಸಕ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ಸಹ ವಾಪಸ್ ಪಡೆಯಲ್ಲ. ನನ್ನ ರಾಜಕಾರಣ ಸ್ಪಷ್ಟವಾಗಿದೆ. ಇನ್ನೇನಿದ್ರು 2028ರ ಚುನಾವಣೆಯಲ್ಲೇ ನಾನೇನು ಮತ್ತು ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.